ನಮ್ಮ ಕರಾವಳಿಯಲ್ಲಿ 4000 ಸೆಂಟಿಮೀಟರ್ ಮಳೆ ಬಿದ್ದರೂ ಕೂಡ ಮೇ ತಿಂಗಳಲ್ಲಿ ನೀರು ಉಳಿತಾ ಇಲ್ಲ. ಕಾರಣ ಏನು ಕೇಳಿದ್ರೆ ಕೃಷಿ ಬದುಕು ಸಾಯ್ತಾ ಇದೆ, ರಿಯಲ್ ಎಸ್ಟೇಟ್ ಹೆಚ್ಚುತ್ತಾ ಇದೆ, ಭೂಮಿಗೆ ಬೆಲೆ ಬಂದ ಬಳಿಕ ರೈತರೆಲ್ಲ ತಮ್ಮ ಕೃಷಿಯ ಮೌಲ್ಯವನ್ನು ಮರೆತಿದ್ದಾರೆ. ಇದು ಇದೇ ರೀತಿ ಮುಂದುವರೆದರೆ ಮುಂದಿನ 20-30 ವರ್ಷದಲ್ಲಿ ನಾವು ಪ್ರಕೃತಿಯ ನಾಶದ ಜೊತೆಗೆ ನಮ್ಮ ಮಕ್ಕಳ ಮೊಮ್ಮಕ್ಕಳ ಕಾಲಕ್ಕೆ ಮನುಷ್ಯರ ನಾಶವನ್ನು ಕೂಡ ಕಣ್ಣಾರೆ ನೋಡ್ತೀವಿ. ಅದಾಗಬಾರದು ಅಂತಾದರೆ ಮತ್ತೆ ನಾವು ಮರಳಿ ಮಣ್ಣಿಗೆ ಮತ್ತೆ ಪ್ರಕೃತಿಯ ಕಡೆಗೆ ಮುಖ ಮಾಡಬೇಕು, ಕೃಷಿಯ ಕಡೆಗೆ ಮುಖ ಮಾಡಬೇಕು. ಹಿರಿಯರು ದುಡಿದಂಥ ಒಂದು ಗದ್ದೆಯನ್ನಾದರೂ ನಾನು ಬೇಸಾಯ ಮಾಡ್ತೀನಿ, ನಾನು ಉಣ್ಣುವಂಥ ಅಕ್ಕಿಯಲ್ಲಿ ನನ್ನ ಹಿರಿಯರ ಆ ಬೆವರಿದೆ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಕೃಷಿಯನ್ನು ಮತ್ತೆ ಆರಂಭಿಸಬೇಕು ಅನ್ನುವುದೇ ಇದರ ಮೂಲ ಉದ್ದೇಶ, ಅಷ್ಟೇ ಇದರ ಸಂದೇಶ. ನಮ್ಮ ಆತ್ಮೀಯರಾಗಿರುವಂತಹ ಡಾಕ್ಟರ್ ಶ್ರೀ ರಾಮಕೃಷ್ಣ ಆಚಾರ್ಯರು ಈ ಮುನಿಯಾಲಿನಲ್ಲಿ ಒಂದು ಗೋಧಾಮ ಅನ್ನುವಂತಹ ಒಂದು ಅದ್ಭುತವಾದಂತಹ ಫಾರ್ಮ್ ಹೌಸ್ ಅನ್ನು ಮಾಡಿದ್ದಾರೆ. ಇಲ್ಲಿ ಅವರ ಮನೆ ಇದ್ರೂ ಕೂಡ ಇದನ್ನು ಮಾಡಿರುವಂತಹ ಉದ್ದೇಶ ನಾಡಿನ ಜನತೆಗೆ ರೈತರ ಬದುಕು ಏನು ಅನ್ನೋದನ್ನು ಪರಿಚಯಿಸಬೇಕು ಮತ್ತು ಒಂದು ದೇಶಕ್ಕೆ ಒಂದು ಆರ್ಥಿಕ ಸ್ವಾವಲಂಬನೆ ಸಿಗಬೇಕು ಅಂತ ಆದರೆ ಮತ್ತೊಮ್ಮೆ ನಮ್ಮ ದೇಶದ ಪ್ರಜೆಗಳು ಈ ಕೃಷಿಯ ಕಡೆಗೆ ಮುಖ ಮಾಡಬೇಕು. ಇವತ್ತು ನಮ್ಮ ದೇಶದ ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ವಿದೇಶದ ಏನು ಆಮದು ಮಾಡ್ತಾ ಇರುವಂಥ ವಸ್ತುಗಳ ಮೇಲೆ ನಮ್ಮ ದೇಶ ಅವಲಂಬಿತಗೊಳ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ದೇಶದ ಆರ್ಥಿಕ ಮುಗ್ಗಟ್ಟಿನ ಜೊತೆಗೆ ನಿರುದ್ಯೋಗದ ಸಮಸ್ಯೆ ಕೂಡ ಹೆಚ್ಚಾಗುವುದಿದೆ. ಹಾಗಾಗಿ ಒಂದು ಪ್ರಾಕ್ಟಿಕಲ್ ಆಗಿ ಕೃಷಿಯನ್ನು ಹೇಗೆ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡೋದಕ್ಕಾಗಿ ಈ ಫಾರ್ಮ್ ಹೌಸ್ ಅನ್ನು ಮಾಡಿದ್ದಾರೆ. ಇಲ್ಲಿ ಮೀನುಗಾರಿಕೆ ಇದೆ, ಜೇನು ಸಾಕಾಣಿಕೆ ಇದೆ, ಹಕ್ಕಿಗಳಿವೆ, ಅದರ ಜೊತೆ ಹೂವಿನ ಕೃಷಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಹೇಳಿಕೊಡ್ತಾರೆ. ಅನೇಕ ರೀತಿಯ ಆರ್ಥಿಕ ಚಟುವಟಿಕೆಗಳನ್ನು ಈ ಒಂದು ಫಾರ್ಮ್ ಹೌಸ್ನಲ್ಲಿ ನಾವು ನೋಡಬಹುದು. ಕರಾವಳಿಯಲ್ಲಿ ದೈವಾರಾಧನೆ, ದೇವತಾರಾಧನೆ ಜೊತೆಗೆ ನಾಗಾರಾಧನೆ ಬಹಳ ವಿಶೇಷ. ಈ ನಾಗಾರಾಧನೆ ಅನ್ನುವಂಥದ್ದು ಪ್ರಕೃತಿ ಮತ್ತು ಕೃಷಿಗೆ ಸಂಬಂಧಪಟ್ಟಿದೆ. ಈ ಕೃಷಿಯ ಸಾಧಕರಿಗೆ ಒಂದು ರೈತ ಪೀಠ ಪ್ರಶಸ್ತಿಯನ್ನು ಕೊಡಬೇಕು ಅನ್ನುವಂಥದ್ದು ರಾಮಕೃಷ್ಣ ಆಚಾರ್ಯರ ಬಹಳ ಹಿಂದಿನ ಕನಸು. ಆ ಕನಸು ಈ ವರ್ಷದಿಂದ ನನಸಾಗ್ತಾ ಇದೆ. ನಾವು ಮೊದಲ ರೈತ ಪೀಠ ಪ್ರಶಸ್ತಿಯನ್ನ ದೂರದ ಮಿತ್ತಬಾಗಿಲ ದೇವರಾಯರಿಗೆ ಕೊಡ್ತಾ ಇದ್ದೇವೆ. 240 ಭತ್ತದ ತಳಿಗಳನ್ನ ಇವತ್ತಿಗೆ ಸಂರಕ್ಷಣೆ ಮಾಡಿರುವಂತಹ ಒಬ್ಬ ನೆಲಮೂಲದ ಸಾಧಕ. ಆ ಸಾಧಕನನ್ನ ಗುರುತಿಸಿ ಅವರಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಕೊಡುವಾಗ ಅದಕ್ಕೊಂದು ಧಾರ್ಮಿಕ ಚಾಲನೆ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ನಾಗಮಂಡಲವನ್ನು ಆಯೋಜನೆ ಮಾಡಿದ್ದೇವೆ. ಕರಾವಳಿಯಲ್ಲಿ ನಾಗಮಂಡಲ ಬಹಳ ವಿಶೇಷ. ನಾವು ಹೇಳ್ತೀವಲ್ಲ, ದ್ಯಾವ ಪೃಥ್ವಿ ಪ್ರಕೃತಿ ಪುರುಷ, ಈ ರೀತಿಯಾಗಿ ಆ ಪ್ರಕೃತಿ ಪುರುಷರ ಸಮ್ಮಿಲನದ ಒಂದು ಧಾರ್ಮಿಕ ಅಂಗವಾಗಿ ಅಥವಾ ಒಂದು ಧಾರ್ಮಿಕ ಒಂದು ಅನುಸಂಧಾನದ ರೂಪದಲ್ಲಿ ನಾಗಮಂಡಲ ನಡೆಯುತ್ತೆ. ಆ ನಾಗಮಂಡಲಕ್ಕೆ ಅದರದ್ದೇ ಆದಂತಹ ವಿಶೇಷ ಪಾವಿತ್ರ್ಯತೆ ಇದೆ. ಅದನ್ನು ಕೂಡ ಯಾವುದೇ ಅಬ್ಬರ ಆಡಂಬರ ಇಲ್ಲದೆ ಮೂಲ ಪರಂಪರೆಯಲ್ಲಿ ಹೇಗೆ ನಾಗಮಂಡಲ ನಡೀತಾ ಇತ್ತೋ ಈ ವರ್ಷ ಅದೇ ರೀತಿ ದೊಂದಿಯ ಬೆಳಕಿನಲ್ಲಿ ಅತ್ಯಂತ ಧಾರ್ಮಿಕವಾದಂತಹ ಮಂಗಳವಾದ್ಯಗಳ ಜೊತೆಗೆ ಅತ್ಯಂತ ದುಂದುವೆಚ್ಚ ರಹಿತವಾದಂತಹ ಧಾರ್ಮಿಕತೆಗೆ ಮತ್ತು ಪ್ರಕೃತಿಯ ರಕ್ಷಣೆಗೆ ಮಹತ್ವವನ್ನು ಕೊಡುವಂತ ಒಂದು ನಾಗಮಂಡಲವನ್ನು ಆಯೋಜನೆ ಮಾಡಿದ್ದೇವೆ. ತಾವೆಲ್ಲರೂ ಕೂಡ ಈ ನಾಗಮಂಡಲಕ್ಕೆ ಬರಬೇಕು, ಈ ನಾಗಮಂಡಲವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಷ್ಟೊತ್ತು ನಮ್ಮ ವಾಹಿನಿಗೆ ಒಂದು ಸಂದೇಶವನ್ನು ನೀಡಿದಂತಹ ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತನಾಡಿದ್ರು, ಒಂದು ಸಂದೇಶವನ್ನು ಕೂಡ ನಮಗೆ ನೀಡಿದ್ರು. ಮಾತನಾಡಿದ ಅವರಿಗೆ ಧನ್ಯವಾದಗಳನ್ನು ಕೋರ್ತಿದ್ದೇನೆ. ಧನ್ಯವಾದಗಳು, ನಮಸ್ಕಾರ.